ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಸ್ ಆನ್ ಪರಿಸ್ಥಿತಿ ಹೇಗಿರುತ್ತೆ 28ಕ್ಕೆ ನಾವು ಎಷ್ಟು ಮಟ್ಟಕ್ಕೆ ಡಿಪ್ಲಾಯ್ಮೆಂಟ್ ಮಾಡ್ತೀವಿ ಅದರದೊಂದು ಭಾಗ ಬರೀ ಅಧಿಕಾರಿಗಳನ್ನ ಡಿಪ್ಲಾಯ್ ಮಾಡಿ ಅವರ ಜಾಗಗಳನ್ನ ತೋರಿಸಿ ಅವ್ರ ಕೆಲಸಗಳನ್ನ ಬ್ರೀಫ್ ಮಾಡ್ತಾ ಇದೀವಿ. ಇವತ್ತು ಮುಂಚಿತವಾಗಿ ಮಾಡುವಂತ ಕಾರಣ ಏನಂತಂದ್ರೆ ಹಿಂದಿನ ಸೀಸನ್ಸ್ ನಲ್ಲಿ ಎಂಟ್ರಿ ಸೆಟಪ್ ಸ್ವಲ್ಪ ಬೇರೆ ರೀತಿ ಇತ್ತು. ಇವಾಗ ಅದರಲ್ಲಿ ಮೂಲಭೂತ ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗೆ ಅನುಗುಣವಾಗಿ ಅಧಿಕಾರಿಗಳು ಮೆಂಟಲಿ ಪ್ರಿಪೇರ್ ಆದ್ರೆ ಅದಕ್ಕೆ ಅವತ್ತಿನ ದಿನ ಕೆಲಸ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂತ ಉದ್ದೇಶದಿಂದ ಇವತ್ತೆಲ್ಲ PSIs, ಇನ್ಸ್ಪೆಕ್ಟರ್ಸ್, ACPs, DCPs ಎಲ್ಲ ಆಫೀಸರ್ಸ್ಗೆ ಡಿಪ್ಲಾಯ್ ಮಾಡ್ತಾ ಇದೀವಿ. ಅವರ ಜಾಗ ತೋರಿಸಿ ಅಲ್ಲಿ ಇರ್ತಕ್ಕಂತ ಕೆಲಸ ಮತ್ತೆ ಹೊಸ ಸೆಟಪ್ ನಲ್ಲಿ ಏನ್ ಕೆಲವು ಬದಲಾವಣೆಗಳಾಗಿದ್ದಾವೆ, QR ಕೋಡ್ ಇರ್ಬೋದು, ನಮ್ದ ಹೋಲ್ಡಿಂಗ್ ಏರಿಯಾಗಳು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ಆಪರೇಟ್ ಮಾಡಬೇಕು ಅದನ್ನ ತಿಳಿಸ್ಕೊಡ್ತಾ ಇದೀವಿ. ಜೊತೆಗೆ ನಮ್ ಜೊತೆಗೆ PWD ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ, ನಮ್ ಜೊತೆಗೆ ಮೆಡಿಕಲ್ ಸರ್ವಿಸಸ್ ಇಂದ ಇದೆ, ನಮ್ ಜೊತೆಗೆ ಫೈರ್ ಡಿಪಾರ್ಟ್ಮೆಂಟ್ ನವರು ಸಹ ಬಂದಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್, ಎವ್ರಿಬಡಿ ಇಸ್ ಹಿಯರ್. ಅವು ಏನಂದ್ರೆ ನಾವೇನೋ ಎಕ್ಸ್ಪರ್ಟ್ ಕಮಿಟಿನಲ್ಲಿ ಏನೋ ಡಿಸ್ಕಷನ್ಸ್ ಮಾಡಿ ಏನೇನೋ ಸಲಹೆ ಸೂಚನೆಗಳು ಇನ್ಸ್ಟ್ರಕ್ಷನ್ಸ್ ನೀಡಿದ್ದೇವೆ. ಅದು ಪ್ಲಾನ್ ಏನಿತ್ತು ಅದೆಲ್ಲ ಇವತ್ತು ಒಂದು ಫಿಸಿಕಲ್ ಸೆಟಪ್ ಎಲ್ಲ ರೆಡಿ ಆಗಿದೆ ಏನೋ ಒಂದು ಚೆಕ್ ಮಾಡುವಂತದ್ದು ಇವತ್ತು ಸರ್. ಕಳೆದ ಬಾರಿಗಿಂತ ಈ ಬಾರಿ ಯಾವೆಲ್ಲ ಬದಲಾವಣೆಗಳು ಮಾಡ್ಕೊಂಡಿದ್ದೀರಿ ಸರ್ ಭದ್ರತಾ ದೃಷ್ಟಿಯಿಂದ? ಭದ್ರತೆ ದೃಷ್ಟಿಕೋನ ಈಗ ಮೋಸ್ಟ್ ಇಂಪಾರ್ಟೆಂಟ್ ನೀವು ನೋಡಿದೀರಾ, ಹಿಂದೆ ಕಬ್ಬನ್ ರೋಡ್ ಇಂದ ಆಕ್ಸೆಸ್ ಕಡಿಮೆ ಇತ್ತು, ಕ್ವೀನ್ಸ್ ರೋಡ್ ಅಲ್ಲಿ ಜಾಸ್ತಿ ಇತ್ತು. ಕ್ವೀನ್ಸ್ ರೋಡ್ ಫುಟ್ಪಾತ್ ಬಿಡ್ತು ಮತ್ತೆ ಗೇಟ್ಸ್ ಆದ್ಮೇಲೆ ಸ್ಟ್ಯಾಂಡ್ಸ್ ತನಕ ಸ್ಪೇಸ್ ಬಹಳ ಕಡಿಮೆ ಇರೋದ್ರಿಂದ ಮ್ಯಾಕ್ಸಿಮಮ್ ಎಂಟ್ರಿ ಈ ಸತಿ ನಾವು ಕಬ್ಬನ್ ರೋಡ್ ಲಿಂಕ್ ರೋಡ್ ಇಂದ ತಗೊಂತಾ ಇದೀವಿ. ಪ್ಲಸ್ ಹೋಲ್ಡಿಂಗ್ ಏರಿಯಾ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಗೇಟ್ಸ್ ವೈಡರ್ ಆಗಿದ್ದಾವೆ, ಸೊ ಫುಟ್ಪಾತ್ ಮೇಲೆ ನಿಲ್ಲುವಂತ ಅಗತ್ಯ ಇಲ್ಲ, ಜನ ಇಮಿಡಿಯೇಟ್ಲಿ ಒಳಗಡೆ ಬರಬೇಕು. ಸೊ ಅದಕ್ಕೆ ಅನುಗುಣವಾಗಿ ಭದ್ರತೆ ಸ್ಕೀಮ್ ಅನ್ನ ಪ್ಲಾನ್ ಮಾಡಿ. ಗೇಟ್ ಅಲ್ಲಿ ಮೇನ್ ರೋಡ್ ಇರೋದ್ರಿಂದ ಟ್ರಾಫಿಕ್ ಜಾಸ್ತಿ ಆಗ್ಬೋದು. ಅಂದ್ರೆ ಪಬ್ಲಿಕ್ ಯಾವ ತರ ಎಷ್ಟು ಗತಿ ಈಗ ನಾವು ಎಲ್ಲ ಟಿಕೆಟ್ಸ್ ಜೊತೆಗೆ QR ಕೋಡ್ ನ ಇವರು ಫ್ರಾಂಚೈಸಿ ಕಡೆಯಿಂದ, KSA ಕಡೆಯಿಂದ, BMRCL ಜೊತೆಗೆ ಒಂದು ಒಪ್ಪಂದದ ಮೇಲೆ ಪ್ರತಿ ಟಿಕೆಟ್, ಆನ್ಲೈನ್ ಟಿಕೆಟ್ ನಲ್ಲಿ ಒಂದು QR ಕೋಡ್ ಅಂಡ್ ಮೆಟ್ರೋ ಟಿಕೆಟ್ ಬರ್ತಾ ಇದೆ. ಸೊ ನಾವು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದೀವಿ, ಮ್ಯಾಕ್ಸಿಮಮ್ ನೀವು ಮೆಟ್ರೋ ಟಿಕೆಟ್ಸ್ ನ ಬಳಸಿ. ಸೊ ದಟ್ ಮೆಟ್ರೋ ಮೂಲಕ ತಾವುಗಳು ಇಲ್ಲಿ ಬಂದ್ರೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇರ್ಬೋದು, MG ರೋಡ್ ಸ್ಟೇಷನ್ ಇರ್ಬೋದು, ಬಹಳ ಬೇಗನೆ ಬರಬಹುದು. ಅದ್ರ ಜೊತೆಗೇನೆ ಎಲ್ಲ 4-5 ಕಡೆ ತಮ್ಗೆ ಮುಂದೆ ತಿಳಿಸಿದ್ದಾರೆ ಪಾರ್ಕಿಂಗ್ ಲೊಕೇಶನ್ಸ್ ನ ಡೆಸಿಗ್ನೇಟ್ ಮಾಡಿದೀವಿ. ಟಿಕೆಟ್ ಪರ್ಚೇಸ್ ಮಾಡುವಾಗ ಪಾರ್ಕಿಂಗ್ ಸ್ಲಾಟ್ ಪರ್ಚೇಸ್ ಮಾಡುವಂತ ಅವಕಾಶ ಇದೆ. ಟಿಕೆಟ್ ಪರ್ಚೇಸ್ ಮಾಡಿ ಪಾರ್ಕಿಂಗ್ ಸ್ಲಾಟ್ ಗೆ ಹೋಗಿ ಅಲ್ಲಿ ಬಸ್ ಪಾರ್ಕ್, ನಿಮ್ಮ ವೆಹಿಕಲ್ಸ್ ಪಾರ್ಕ್ ಮಾಡಿ ಅಲ್ಲಿಂದ ನಿಮ್ದು ಶಟಲ್ ಬಸ್ಸಸ್ ಮೂಲಕ ಇಲ್ಲಿ ಕರ್ಕೊಂಡು ಬರುವಂತದ್ದು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ಟು ಅವಾಯ್ಡ್ ಮೂವ್ಮೆಂಟ್ ಆಫ್ ವೆಹಿಕಲ್ಸ್ ಇನ್ ಅಂಡ್ ಅರೌಂಡ್ ದ ಸ್ಟೇಡಿಯಂ. ಥ್ಯಾಂಕ್ ಯು. CP ಅವ್ರು ಹೇಳ್ತಾರೆ, ನಾನೆಲ್ಲ ಹೇಳ್ಬಿಟ್ಟು